ಮಕ್ಕಳನ್ನು ಹೆಚ್ಚಾಗಿ ಬೈತೀರಾ? ಮಕ್ಕಳನ್ನು ಬೈಯುವಾಗ ಜಾಗೃತಿ ಇರಲಿ. ಈ ರೀತಿ ಬೈಯುತ್ತಿರುವ ಪೋಷಕರೇ ಎಚ್ಚರ. ಪೋಷಕರಿಗೆ ಇಲ್ಲಿವೆ ಸಲಹೆಗಳು. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ರೇಣುಕಾ ಸುರೇಶ್. ಹೌದು ವೀಕ್ಷಕರೇ, ನಾವು ಹೆಚ್ಚು ಕಷ್ಟಪಡದೆ ಕಲಿತುಕೊಳ್ಳುವ ಪದಗಳೆಂದರೆ ಅದು ಬೈಗುಳಗಳು. ಸಂದರ್ಭಕ್ಕೆ ತಕ್ಕಂತೆ ಸರಾಗವಾಗಿ ನಾಲ್ಗೆಗೆ ಬಂದೇ ಬಿಟ್ಟಿರುತ್ತದೆ. ಮನೆಗಳಲ್ಲಿ ಮಕ್ಕಳಿದ್ದಾಗ ಎಚ್ಚರ ವಹಿಸಿ ಮಾತನಾಡಬೇಕಾಗುತ್ತದೆ. ಟೇಸ್ಟ್ ಯುವರ್ ವರ್ಡ್ಸ್ ಬಿಫೋರ್ ಯು ಸರ್ವ್ ದೆಮ್ ಟು ಅದರ್ಸ್ ಎನ್ನುವ ಮಾತಿದೆ. ನಮಗೆ ಯಾವ ಶಬ್ದಗಳನ್ನು ಕೇಳಿಸಿಕೊಳ್ಳಲು ಕಷ್ಟವಾಗ್ತದೆಯೋ ಸಾಧ್ಯವಾದಷ್ಟು ಆ ಶಬ್ದಗಳನ್ನು ಉಪಯೋಗಿಸದೇ ಇರುವುದು ಒಳ್ಳೆಯದು. ಸಾಮಾನ್ಯವಾಗಿ ಅಮ್ಮಂದಿರ ಸಿಟ್ಟು ಮಕ್ಕಳಿಗೆ ಮೂಲವಾಗಿರುತ್ತವೆ. ಕೆಲವೊಮ್ಮೆ ಬೈಯುವುದು ಅನಿವಾರ್ಯವಲ್ಲದಿದ್ದರೂ ಒತ್ತಡದಲ್ಲಿ ಬಾಯಿ ತಪ್ಪಿ ಅವಾಚ್ಯ ಶಬ್ದಗಳು ಕೂಡ ಬರ್ತವೆ. ಇವು ಮಕ್ಕಳ ಮೇಲೆ ದುಷ್ಪರಿಣಾಮ ಕೂಡ ಬೀರುತ್ತೆ. ಬೆಳೆಯುವ ಮಕ್ಕಳಿಗೆ ಮೆಚ್ಚುಗೆ ಮಾತುಗಳು ಅವರ ಆತ್ಮವಿಶ್ವಾಸಕ್ಕೆ ಟಾನಿಕ್ ಇದ್ದ ಹಾಗೆ. ತಪ್ಪು ಮಾಡಿದಾಗ ಬೈದು ಸರಿದಾರಿಗೆ ತರಬೇಕು. ಮಕ್ಕಳು ಮೊದಲು ಸಲ ತಪ್ಪು ಮಾಡಿದಾಗ ನಾವು ಬಳಸುವ ಶಬ್ದಗಳು ಕಠೋರವಾಗಿರದಿರಲಿ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಒಳ್ಳೆಯ ಮಾತುಗಳಿಂದ ತಿಳಿಪಡಿಸಬೇಕು. ಅರಿಯದೆ ಮಾಡಿದ ಸಣ್ಣ ಪುಟ್ಟ ತಪ್ಪುಗಳಿಗೆ ಕಠಿಣವಾಗಿ ಶಿಕ್ಷಿಸಿದರೆ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಪ್ರತಿ ಕೆಲಸ ಮಾಡುವಾಗ ಹೆದರ್ತಾರೆ. ಆ ಭಯದಲ್ಲಿ ಹೆಚ್ಚು ಹೆಚ್ಚು ತಪ್ಪುಗಳನ್ನ ಮಾಡ್ತಾರೆ. ಮಕ್ಕಳು ತಪ್ಪು ಮಾಡಿದಾಗ ಸರಿ ಮಾಡುವುದು ಹೇಗೆ ಎಂದು ತಿಳಿಸಿಕೊಡಿ. ಯಾವುದೇ ಕಾರಣಕ್ಕೂ ನೀವು ಅಪ್ರಯೋಜನಿಕ, ನಿನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ, ನೀನು ಉದ್ಧಾರವಾಗಲ್ಲ, ನನಗೆ ಮುಖ ತೋರಿಸಬೇಡ, ನೀನು ಬದುಕಲು ನಾಲಾಯಕ್ ಎನ್ನುವಂತಹ ವಾಕ್ಯಗಳನ್ನು ಬಳಸಬೇಡಿ. ಕೋಪದ ಭರದಲ್ಲಿ ಮಗುವಿನ ಆತ್ಮವಿಶ್ವಾಸವನ್ನು ಕೊಲ್ಲುವುದು ಸರಿಯಲ್ಲ. ಮಕ್ಕಳನ್ನು ಬೈಯದೆ ಕಳಿಸುವುದು ಅತಿ ಕಷ್ಟ. ಅದರಲ್ಲೂ ಪ್ರತಿದಿನ ಬೆಳಿಗ್ಗೆ ಮಕ್ಕಳನ್ನು ಎಬ್ಬಿಸಿ ರೆಡಿ ಮಾಡಿ ತಿನ್ನಿಸಿ ಶಾಲೆಗೆ ಕಳಿಸುವಷ್ಟರಲ್ಲಿ ತಾಯಂದಿರ ತಾಳ್ಮೆ ಕಳೆದು ಹೋಗಿ ಹೆಚ್ಚಿನ ಮನೆಗಳಲ್ಲಿ ಬೈಗುಳ ತಾರಕಕ್ಕೇರುತ್ತಿರುತ್ತದೆ. ಮಕ್ಕಳು ಶಾಲೆಗೆ ಹೋದ ತಕ್ಷಣ ಉತ್ಸಪ್ಪ ಎಂದು ಕೂತು ಮಕ್ಕಳಿಗೆ ಬೈದು ಕಳಿಸಿದ್ದನ್ನು ನೆನೆದು ಮತ್ತೆ ಕಣ್ಣೀರು ಹಾಕ್ತಾರೆ. ಬಹುಶಃ ಮನೆಯ ಜವಾಬ್ದಾರಿಗಳನ್ನು, ಮಕ್ಕಳ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದೇನೋ ಇಲ್ಲೋ ಎನ್ನುವಂತಹ ಆತಂಕ. ಮಕ್ಕಳು ಸರಿಯಾಗಿ ಬೆಳೆಯುತ್ತಿಲ್ಲವೇನೋ ಎನ್ನುವ ಭಯ. ಮನೆಯ ಎಲ್ಲ ಕೆಲಸಗಳನ್ನು ನಾನು ಒಬ್ಬಳೇ ಮಾಡುತ್ತಿದ್ದೇನೆ, ಇತರರು ಸಹಾಯ ಮಾಡುತ್ತಿಲ್ಲವೆನ್ನುವ ಅಸಹನೆ ಇರುವುದು ಸಹಜ. ಪೋಷಕರಿಗೆ ಕೆಲವು ಸಲಹೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಅದೇನಪ್ಪ ಅಂದರೆ ಇಲ್ಲಿದೆ ನೋಡಿ. ಮಕ್ಕಳ ಪ್ರತಿಯೊಂದು ಕೆಲಸಗಳನ್ನು ನೀವೇ ಮಾಡದೆ ಆಯ್ದ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲಿ. ಮನೆಯ ಇತರ ಸದಸ್ಯರ ಸಹಕಾರ ಪಡೆದುಕೊಳ್ಳಿ. ನಿಮಗೆ ಯಾವ ರೀತಿಯ ಸಹಕಾರ ಬೇಕು ಎಂದು ಸ್ಪಷ್ಟವಾಗಿ ತಿಳಿಸಿ. ಎಲ್ಲ ಕೆಲಸಗಳನ್ನು ಮನೆಯ ಸದಸ್ಯರ ಜೊತೆ ಹಂಚಿಕೊಳ್ಳಿ. ಇತರ ಮಕ್ಕಳ ಜೊತೆ ನಿಮ್ಮ ಮಕ್ಕಳನ್ನು ಹೋಲಿಸುವಂತಹ ಆತಂಕ ಬೇಡ. ಇಂತಹ ಬೈಗುಳ ಮಕ್ಕಳ ಮನಸ್ಸಿನಲ್ಲಿ ಹಲವಾರು ರೀತಿಯಲ್ಲಿ ಪ್ರಭಾವ ಬೀರುತ್ತವೆ. ಅದೇನಪ್ಪ ಅಂದರೆ ಮೊದಲನೇದಾಗಿ ಮನಸ್ಸನ್ನು ನೋಯಿಸುವ ಮತ್ತು ನಿಂದಿಸುವ ಬೈಗುಳ ಭಾವನಾತ್ಮಕ ಶೋಷಣೆಯಾಗುತ್ತದೆ. ನಿರಂತರ ಬೈಗುಳ ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸಬಹುದು. ಕೀಳರಿಮೆ, ಆತ್ಮನ್ಯೂನತೆ, ಅಪರಾಧಿ ಪ್ರಜ್ಞೆ ಬೆಳೆಸುತ್ತದೆ. ಹಾಗೇನೆ ಖಿನ್ನತೆಗೊಳಗಾಗುವುದು, ಆತಂಕ ಪಡುವುದು, ಮನಸ್ಸಿಗೆ ಬೇಸರವಾಗುವಂತಹ ದಾರಿ ಮಾಡಿಕೊಡಬಹುದು. ಮಕ್ಕಳಿಗೆ ಬೈಯುವಂತಹ ಬೈಗುಳಗಳು ಹೇಗಿರಬೇಕೆಂದರೆ ಅವರು ತಪ್ಪು ಮಾಡಿದರೆ ತಪ್ಪಿಗೆ ತಕ್ಕಂತೆ ಇರಬೇಕೇ ವಿನಃ ಅದಕ್ಕೆ ಮೀರಿ ಬೈಯಬಾರದು. ಹಳೆಯ ತಪ್ಪುಗಳನ್ನು ನೆನಪಿಸಿ ಬೈಯುವುದನ್ನು ಕೂಡ ಮಾಡಬಾರದು. ಹಾಗೂ ಮನೆಯ ಸದಸ್ಯರೆಲ್ಲರೂ ಒಟ್ಟಿಗೆ ಸೇರಿ ಬೈಯುವುದನ್ನು ಕೂಡ ಮಾಡಬಾರದು. ಎಲ್ಲರ ಸಮ್ಮುಖದಲ್ಲಿ ಬೈಯುವುದನ್ನು ಸಹ ಮಾಡಬಾರದು. ಮಕ್ಕಳು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಸರಿಪಡಿಸಿಕೊಳ್ಳುವಷ್ಟು ಕೋಪ ತೋರಿಸಿ. ನಿಮ್ಮ ಬೈಗುಳ ಅವರಲ್ಲಿ ನಿರಂತರ ಭಯ ಹುಟ್ಟಿಸಿ ಹೆಚ್ಚು ಹೆಚ್ಚು ತಪ್ಪುಗಳನ್ನು ಮಾಡಿಸದಿರಲಿ. ನೀನು ಅಪ್ರಯೋಜಕ, ನಿನ್ನಿಂದ ಏನೂ ಸಾಧನೆ ಮಾಡಲಾಗುವುದಿಲ್ಲ, ನೀನು ನನಗೆ ತಕ್ಕನಾದ ಮಗನಲ್ಲ, ಈ ರೀತಿಯ ನೋವುಂಟು ಮಾಡುವ ಬೈಗುಳಗಳನ್ನು ಬೈಯಬಾರದು. ಬೈಯುವುದು, ಬಯಸಿಕೊಳ್ಳುವುದು ಬದುಕಿನ ಭಾಗವೇ ಆಗಿರುವುದರಿಂದ ಪ್ರೀತಿಯ ಬೈಗುಳಗಳನ್ನು ಹೆಚ್ಚಿಸಿಕೊಳ್ಳೋಣ. ಯಾರಿಂದಲೂ ಬಯಸಿಕೊಳ್ಳದಂತೆ ಕೆಲಸ ಮಾಡೋಣ. ನಮ್ಮ ಕುರಿತಾದ ಕಾಳಜಿ ನಾವು ಮಾಡುತ್ತಿಲ್ಲವೆಂದು ಬೈಯುವ ಸ್ನೇಹಿತರು, ಬಂಧುಗಳು ಇರುವಷ್ಟು ದಿನ ಬದುಕು ಸುಂದರ. ಇದು ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಅಶ್ವವೇಗ.